ಕೊಟ್ಟ ಶಾಪ ಬಿಟ್ಟ ಬಾಣ ಹಿಂದೂ ಮರಳಿ ಬರೋದಿಲ್ಲ. ಹಾಗಾಗಿ ನಿನ್ನ ವಂಶ ಅಳಿಲೂಬಾರ್ದು ಉಳಿಲೂಬಾರ್ದು, ವಂಶಕ್ಕೆ ಒಬ್ಬರೇ ಸಂತಾನ ಇರಲಿ ಅಂತೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಇದರಲ್ಲಿ ನಾವು ಮಾಡ್ಕೊಂಡ್ಬರ್ತೀವಿ. ಈಗ ನಾವು ಅದೇ ವಂಶಸ್ಥರು, ನಾವು ಅಲ್ಲಿ ನಡೆಸ್ಕೊಂಡು ಹೊರಗಡೆ ಬಂದು ನೋಡಿದಾಗ ಎಣ್ಣೆ ಸತ್ತೋಗಿರುತ್ತೆ, ಗೋಳಾಡ್ತಾಳೆ ಅಮ್ಮ ಸ್ವಾಮೀಜಿ ನಮ್ಮ ಎಮ್ಮೆ ಸತ್ತೋಯ್ತು ಅಂತ. ನೀನು ಹೇಳ್ದಲ್ಲಮ್ಮ, ಒಬ್ಬ ಬಡಪಾಯಿ ಮಗುವಿಗೆ ಹಾಲು ಕೊಡ್ಲಿಲ್ಲ ಎಮ್ಮೆ ಏನಿದ್ರೆ ಬಿಟ್ಟರೆ ತಪ್ಪಾಯ್ತು ಸ್ವಾಮಿ ಅಂತ. ಸ್ವಾಮೀಜಿಯವರು ಬೆತ್ತವನ್ನು ನೆಲಕ್ಕೆ ಮುಟ್ಟಿಸಿ ಗಂಗೆಯನ್ನು ಬಾಮ ಅಂತ ಗಂಗೆ ಉದ್ಭವ ಆಗುತ್ತೆ. ಅಕ್ಷಯವಾದ ಬುತ್ತಿ ಅಂತ ಅಂದರೆ ಸ್ವಾಮೀಜಿಯರು ಭಕ್ತರ ಸಂಖ್ಯೆ ಭಾಳ ಇರುತ್ತೆ, ಬುತ್ತಿ ಸ್ವಲ್ಪ ಇರುತ್ತೆ. ಆಗ ಸ್ವಾಮೀಜಿ ಬುತ್ತಿ ಸ್ವಲ್ಪ ಇದ್ದಾಗ ಹೇಗೆ ಮಾಡಬೇಕು ಅಂತಂದು ಕೇಳಿದಾಗ ದೇವ್ರನ್ನ ನೀವು ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಂಚ್ಕೊಂಬಾರಪ್ಪ ಅಂದಾಗ ಅವ್ರು ಎಷ್ಟೆಷ್ಟು ಹಂಚ್ಕೊಂಬರ್ತಾರೋ ಅಷ್ಟೇ ಇಲ್ಲಿ ಬುತ್ತಿ ಅಕ್ಷಯವಾಗುತ್ತೆ. ಸೊ ಹಾಗೆ ಅಕ್ಷಯವಾದ ಬುತ್ತಿ ಅಂತ ಹೇಳಿದರೆ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಒಬ್ಬ ಪವಾಡ ಪುರುಷನ ಬಳಿ. ಇವರ ಹೆಸರು ಶ್ರೀ ಗುರು ತಿಪ್ಪೇರುದ್ರ ಮಹಾಸ್ವಾಮಿಗಳು ಅಂತ ಹೇಳಿ. ಇದಿರೋದು ಚಳ್ಳಕೆರೆ ತಾಲೂಕು, ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆ. ಬಹಳ ಪವಾಡಗಳು ಇರೋದು, ಎರಡ ಪವಾಡಗಳು ಹೇಳ್ತಾ ಹೋಗ್ತಾ ಇದ್ರೆ ತುಂಬಾ ಪವಾಡಗಳಿದೆ. ಅಂದ್ರೆ ಸತ್ತಂತ ಎಮ್ಮೆನ ಬದುಕಿಸಂತ ಪವಾಡ, ಕೆರೆಗಳು ಮಾಡಿಸಿದಂತ ಪವಾಡಗಳು, ಹಾಗೆ ಈ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳಿ ಒಂದು ಬೋರ್ಡ್ ಇದೆ. ಅಂದ್ರೆ ನೀನು ಎಷ್ಟು ಕೆಲಸ ಮಾಡ್ತೀಯಾ ಅಷ್ಟು ಭಿಕ್ಷೆ ನಿನಗೆ ಭಗವಂತ ಕೊಟ್ಟೆ ಕೊಡ್ತಾನೆ, ಆ ನಂಬಿಕೆ ನಿನ್ನಲ್ಲಿರ್ಲಿ ಅಂತ ಹೇಳಿ ಒಂದು ಘೋಷವಾಕ್ಯ ಇದೆ, ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳಿ. ಆ ಕೆರೆ ಮಾಡ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ರಾಜನಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ನೀನೇನು ಆಗಲ್ಲಪ್ಪ ಶಿವ ಇದ್ದಾನೆ ಮಾಡಿಸು ಅಂತ ಹೇಳಿ ಮರಳಿನ ಗುಡ್ಡೆಗಳನ್ನ ಇಟ್ಟು, ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಬೆತ್ತವನ್ನ ಮುಟ್ತಾ ಹೋಗ್ತಾರೆ, ಯಾರ್ಯಾರು ಎಷ್ಟು ಕೆಲಸ ಮಾಡಿರ್ತಾರೆ. ಅದರಲ್ಲಿ ಒಬ್ಳು ಗರ್ಭಿಣಿ ಇರ್ತಾಳೆ, ಆ ಗರ್ಭಿಣಿನೂ ಕೂಡ ಕೆಲಸ ಮಾಡಿರ್ತಾಳೆ. ತಾಯಿ ಬಂದು ಆ ತಾಯಿಗೆ 2 ಕೂಲಿ ಸಿಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಹೊಟ್ಟೆಲಿರೋ ಮಗು ಕೂಡ, ಕಂದಮ್ಮ ಕೂಡ ನಿನ್ ಜೊತೆ ಕೆಲಸ ಮಾಡಿದೆ ಅಂತ ಹೇಳಿ. ಸೊ ಈ ತರ ಬಹಳ ಪವಾಡಗಳು ಈ ಕ್ಷೇತ್ರಕ್ಕೆ ನಡ್ಕೊಳ್ಳುವಂತವ್ರು ಲಕ್ಷಾಂತರ ಜನ. ಹಾಗೆ ಇಲ್ಲಿ ನಡೆಯುವಂತ ಜಾತ್ರೆ ಬಹಳ ಅದ್ದೂರಿ ಜಾತ್ರೆ. ಈ ಪ್ರತಿಯೊಂದು ಮಾಹಿತಿಯನ್ನ, ದೇವಸ್ಥಾನದ ಅಡ್ರೆಸ್ ಅನ್ನ ಪ್ರತಿಯೊಂದನ್ನು ಕೊಡ್ತಾ ಹೋಗ್ತೀನಿ. ನೀವು ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಇದನ್ನ ನಿಮಗೆ ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆಯಿಂದ ಆಗಿರ್ಬೋದು ಡೈರೆಕ್ಟ್ ಬಸ್ಸಸ್ ಇದೆ. ಚಳ್ಳಕೆರೆ ತಾಲೂಕು ಇದು, ಚಳ್ಳಕೆರೆಯಿಂದ ಡೈರೆಕ್ಟ್ ಬಸ್, ನಾಯಕನಹಟ್ಟಿ ಅಂತ ಹೇಳಿ ಪ್ರತಿಯೊಂದನ್ನು ಡೀಟೇಲ್ ಅನ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ಇದೆಲ್ಲ ತೋರಿಸೋದಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಬನ್ನಿ ಸ್ನೇಹಿತರೆ, ಶ್ರೀ ಗುರು ತಿಪ್ಪೇರುದ್ರ ಮಹಾಸ್ವಾಮಿಗಳ ಪ್ರತಿಯೊಂದು ಮಾಹಿತಿಯನ್ನ ಕೇಳ್ತಾ ಹೋಗೋಣ, ನೋಡ್ತಾ ಹೋಗೋಣ. ಬನ್ನಿ. ನಮಸ್ಕಾರ, ನಮ್ಮ ಹೆಸರು ಶಿವಲಿಂಗಮೂರ್ತಿ ಅಂತ, ವಂಶಪಾನಪರ ಅರ್ಚಕರು, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಒಳಮಠ. ಇದು ನಾವೀಗ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಒಳಮಠದ ಸನ್ನಿಧಾನದಲ್ಲಿದ್ದೀವಿ. ಈ ಒಂದು ಮಠಕ್ಕೆ ಸಂಬಂಧಪಟ್ಟಕ್ಕೆ 3 ಮಠಗಳಿದೆ: ಒಳಮಠ, ಹೊರಮಠ, ಏಕಾಂತೇಶ್ವರ ಮಠ ಅಂತ. ಇದು ನಾವೀಗಿರ್ತಕ್ಕಂಥದ್ದು ಒಳಮಠ. ಹೊರಮಠ ಅಂದರೆ ಸ್ವಾಮೀಜಿಯರ ಐಕ್ಯವಾದಂಥ ಸ್ಥಳ. ಏಕಾಂತೇಶ್ವರ ಮಠ ಅಂದರೆ ಸ್ವಾಮೀಜಿಯವರು ತಪಸ್ಸು ಮಾಡಿದಂಥ ಸ್ಥಳ. ಸೊ ಇಲ್ಲಿ ಏನಂದರೆ, ಈಗ ಸುಮಾರು 15-16 ಶತಮಾನದಲ್ಲಿ ಸ್ವಾಮೀಜಿಯವರು ಇಲ್ಲಿಗೆ ಬಂದಿದ್ದಾರೆ ಅಂತ ಒಂದು ಪ್ರತೀತಿ. ಸೊ 5 ಜನ ಪಂಚಗಣಾಧೀಶರಲ್ಲಿ ಇವರು ಇಬ್ಬರು ಸ್ವಾಮೀಜಿಯವರು. 5 ಜನ ಪಂಚಗಣಾಧೀಶರಲ್ಲಿ ತಿಪ್ಪೇರುದ್ರ ಸ್ವಾಮಿಗಳು, ಕೊಟ್ಟೂರೇಶ್ವರ ಸ್ವಾಮಿಗಳು, ಕೆಂಪಯ್ಯ ಸ್ವಾಮಿಗಳು, ಕೋಲಶಾಂತಯ್ಯ ಸ್ವಾಮಿಗಳು, ಮಧ್ಯಾಹ್ನ ಸ್ವಾಮಿಗಳು. ಈ 5 ಜನರು ಧರ್ಮ ಪ್ರಚಾರಕ್ಕೆ ಬಂದಿರುವಂಥ ಒಂದು ಪ್ರತೀತಿ ಇದೆ, ಉಲ್ಲೇಖ ಇದೆ. ಸೊ ಇವರು ಆಂಧ್ರದ ಒಂದು ಕಲ್ಯಾಣಿನ ಗ್ರಾಮದಿಂದ ಇಲ್ಲಿ ಬಂದಿರುವಂತೆ ಅನ್ನೋ ಒಂದು ಪ್ರತೀತಿ ಇದೆ. ಈ ಬಂದಂಥ ಒಂದು ಸಂದರ್ಭದಲ್ಲಿ ಇದೊಂದು ಬರ್ಬೇಕಾದ್ರೆ ಸ್ವಲ್ಪ ಅನೇಕ ಪಾಡುಗಳನ್ನು ನಡೆಸ್ಕೊಂಡು ಬಂದಿರೋ ಸ್ವಾಮೀಜಿಯವರು. ಇಲ್ಲಿಂದ ಒಬ್ಬ ವರ್ತಕರು ಪಡೆಯಪ್ಪ ಅಂತಾರು ವ್ಯವಸಾಯ ಮತ್ತು ವ್ಯಾಪಾರ ಎರಡೂ ಮಾಡ್ಕೊಂಡು ಹೋಗ್ತಿರ್ತ ಸಂದರ್ಭದಲ್ಲಿ ಅಲ್ಲಿಗೆ ಹೋದಾಗ ಸ್ವಾಮೀಜಿಯವರು ಭೇಟಿ ಆಗ್ತಾರೆ. ಸ್ವಾಮೀಜಿಯವ್ರನ್ನ ಇಲ್ಲಿಗೆ ನಮ್ಮ ನಾಯಕನಹಟ್ಟಿ ಗ್ರಾಮಕ್ಕೆ ಬನ್ನಿ ಅಂತ ಕರೀತಾರೆ. ಬಂದಾಗ ನಮ್ಮ ಧರ್ಮ ಪ್ರಚಾರಪ್ಪ ಅದು ಬರ್ತೀವಿ ಅಂತ ಬರ್ತಾರೆ. ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೆಂಗಾಳ ಆಗಿರುತ್ತೆ. ಸೊ ಆಗ ನೀರಿನ ವ್ಯವಸ್ಥೆ ಇರೋದಿಲ್ಲ. ಹಾಗೆ ಲಿಂಗಾಂಗಿಗಳೇನೆಂದರೆ 3 ಕಾಲ ತ್ರಿಕಾಲ ಪೂಜೆ ಮಾಡಿದ್ರೆ ಅವರು ಪ್ರಸಾದ ತೊಗೊಳ್ತಿರಲ್ಲ. ಹಾಗಾಗಿ ಏನಪ್ಪ ಇಲ್ಲಿ ಪ್ರಸಾದ ಮಾಡಬೇಕಲ್ಲ ಅಂತ ಕೇಳಿದಾಗ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲದಾಗ ಸ್ವಾಮಿ ಮುಂದಿನ ಗ್ರಾಮದಲ್ಲಿ ನಮ್ಮರಿದ್ದಾರೆ, ಅವ್ರಿಗೆ ಹೇಳ್ತೀವಿ ವ್ಯವಸ್ಥೆ ಮಾಡ್ತಂದಾಗ ಏನು ಬೇಡ, ಸ್ವಾಮೀಜಿಯವರು ಬೆತ್ತವನ್ನು ನೆಲಕ್ಕೆ ಮುಟ್ಟಿಸಿ ಗಂಗೆಯನ್ನು ಬಾಮ ಅಂತ ಗಂಗೆ ಉದ್ಭವ ಆಗುತ್ತೆ. ಸೊ ಅಲ್ಲೇ ಎಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಂಡು ಪ್ರಸಾದ ಮಾಡ್ತಾರೆ. ಪ್ರಸಾದ ವಿಶೇಷತೆ ಇರುತ್ತೆ, ಅಂದರೆ ಅಕ್ಷಯವಾದ ಬುತ್ತಿ ಅಂತ. ಅಂದರೆ ಸ್ವಾಮೀಜಿಯರು ಭಕ್ತರ ಸಂಖ್ಯೆ ಭಾಳ ಇರುತ್ತೆ, ಬುತ್ತಿ ಸ್ವಲ್ಪ ಇರುತ್ತೆ. ಆಗ ಸ್ವಾಮೀಜಿ ಬುತ್ತಿ ಸ್ವಲ್ಪ ಇದ್ದಾಗ ಹೇಗೆ ಮಾಡಬೇಕು ಅಂತಂದು ಕೇಳಿದಾಗ ದೇವ್ರನ್ನ ನೀವು ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಂಚ್ಕೊಂಬಾರಪ್ಪ ಅಂದಾಗ ಅವ್ರು ಎಷ್ಟೆಷ್ಟು ಹಂಚ್ಕೊಂಬರ್ತಾರೋ ಅಷ್ಟೇ ಇಲ್ಲಿ ಬುತ್ತಿ ಅಕ್ಷಯವಾಗುತ್ತೆ. ಸೊ ಹಾಗೆ ಅಕ್ಷಯವಾದ ಬುತ್ತಿ ಅಂತ ಒಳ್ಳೆಯ ಗ್ರಾಮದಲ್ಲಿ ಅಂದರೆ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಈಗಲೂ ಸಮೇತ ಯಾವುದೇ ಸಂದರ್ಭದಲ್ಲಿ ಪುರಸ್ಕರಣೆಯಲ್ಲಿ ನೀರು ಬರ್ತದಿಲ್ಲ, ಹಾಗಾಗಿ ಅಲ್ಲಿನೂ ನಡ್ಕೊಳ್ತಾರೆ ಜನ. ಸೊ ಅದೇ ರೀತಿ ಇಲ್ಲಿ ಬಂದಾಗ ಈ ಒಂದು ಏನು ನಾವು ಈ ಕ್ಷೇತ್ರ ಒಳಮಠದಲ್ಲಿದ್ದು ಮೂಲತಃ ಮಾರಮ್ಮನ ಗುಡಿ. ಸೊ ಸ್ವಾಮೀಜಿಯವರು ಬಂದಾಗ ಇಲ್ಲಿ ಮಾರಮ್ಮನ ಪ್ರಭಾವ ಭಾಳ ಜೋರಿರುತ್ತೆ. ಹಾಗೆ ಸ್ವಾಮೀಜಿಯವರು ಬಂದಾಗ ಅಮ್ಮ ನಾನು ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಮ್ಮ ಅಂತ ಕೇಳಿದಾಗ ಅದು ತಾಯಿ ನಿರಾಕರಿಸ್ತಾಳೆ.
ಆಗ ಏನಂತ ಅಮ್ಮ ಕೊನೆ ಪಕ್ಷ ನಾನು ಬೆತ್ತ ಜೋಳಗನ್ನು ಇಡ್ತೀನಿ, ಅದಕ್ಕೊಂದು ಅವಕಾಶ ಮಾಡ್ಕೊಡಮ್ಮ ಅಂದಾಗ ಅವ್ನು ಮೂಲೆಯಲ್ಲಿ ಇಟ್ಟು ಹೋಗಪ್ಪ ಅಂತ ಹೇಳ್ತಾರೆ. ಸೊ ಆಗ ಬೆಳಿಗ್ಗೆ ಮತ್ತು ಗ್ರಾಮ ಸಂಚಾರ ಎಲ್ಲ ಮಾಡ್ಕೊಂಬಂದಾಗ ಇಡೀ ಗುಡಿಯಲ್ಲೇ ಬೆತ್ತ ಜೋಳಿಗಿರುತ್ತೆ. ಏನಪ್ಪ ನೀನು ಪವಾಡ ಇದು ಅಂದಾಗ, ಅಮ್ಮ ಇದು ದೊಡ್ಡ ಕ್ಷೇತ್ರ ಆಗುತ್ತೆ, ಪುಣ್ಯಕ್ಷೇತ್ರ ಆಗುತ್ತೆ, ಅನುಗ್ರಹ ಮಾಡಮ್ಮ ಅಂದಾಗ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಒಡ್ಡಳ್ಳಿನ ಗ್ರಾಮಕ್ಕೆ ಹೋಗ್ತಾಳೆ. ಸೊ ಹಾಗಾಗಿ ನಾವು 10 ವರ್ಷಕ್ಕೊಂದ್ಸರಿ ಆ ಅಮ್ಮನ ಅಲ್ಲಿ ಕರೆಸ್ಕೊಂಬಂದ್ಬಿಟ್ಟು ಇಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಭರ್ಜರಿಯಾಗಿ ಪೂಜೆ ಪುನಸ್ಕಾರಗಳನ್ನ ನಾವು ತಾಯಿಗೆ ನೆರವೇರಿಸ್ಕೊಂಡು ಈಗಲೂ ಬರ್ತಾಯಿದ್ವಿ ನಾವು. ಸೊ ಅದರ ಈಗ ಹೊರಮಠ ಅಂತ ಹೇಳ್ತೀವಿ. ಹೊರಮಠದಲ್ಲಿ ಏನಂದರೆ ಸ್ವಾಮಿಯದು ಐಕ್ಯವಾದಂಥ ಸ್ಥಳ. ಹೊರಮಠದಲ್ಲಿ ಐಕ್ಯವಾಗ್ತಾರೆ. ನಾವು ಜಾತ್ರೆ ಮಧ್ಯ ಕರ್ನಾಟಕದಲ್ಲಿ ಒಂದು ದೊಡ್ಡ ಜಾತ್ರೆ ಇದು ನಡೆಯುತ್ತೆ. ಸುಮಾರು ನಮ್ಮ ರಾಜ್ಯದಲ್ಲೆಲ್ಲ ಹೊರ ರಾಜ್ಯಗಳಿಂದ ಮತ್ತು ಹೊರ ದೇಶಗಳಿಂದ ಸಮೇತ ಭಕ್ತಾದಿಗಳಿದ್ದಾರೆ. ಸೊ ನಾವು ಪಾಲ್ಗುಣ ಮಾಸ ಚಿತ್ತಾ ನಕ್ಷತ್ರದಲ್ಲಿ ನಾವು ಜಾತ್ರೆ ನಿರ್ವಹಿಸ್ತೀವಿ. ಏನಕ್ಕೆ ಆ ಉದ್ದೇಶ ಆಗ್ತದೆ, ಸ್ವಾಮೀಜಿಯವರು ಐಕ್ಯವಾದಂಥ ಒಂದು ನಕ್ಷತ್ರ, ಆ ಒಂದು ನಕ್ಷತ್ರ ಅವ್ರ ನೆನಪಿಗೋಸ್ಕರ ನಾವು ಜಾತ್ರೆ ನಿರ್ವಹಿಸ್ತೀವಿ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ನಾನು ದೊಡ್ಡದಾಗಿ ಒಂದು ನೋಡಿದ್ದು, ದೇವಸ್ಥಾನದ ಬೋರ್ಡ್ ಕೆಳಗಡೆನೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳಿ ಒಂದು ದೊಡ್ಡದಾಗಿದೆ. ಅದ್ರದ್ದು ಏನು ತಾತ್ಪರ್ಯ ಏನು, ಏನಕ್ಕೋಸ್ಕರ ಅದು ಮೆನ್ಷನ್ ಆಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಇದು ಸ್ವಾಮೀಜಿಯವರು ಇಲ್ಲಿ ಅಲ್ಲಿ ಈ ಗ್ರಾಮದಲ್ಲಿ ಹಟ್ಟಿ ಮಲ್ಪನಾಗಿದ್ದಾರೆ ಅಂತ ಈ ಗ್ರಾಮದಲ್ಲಿ ಆಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೆರೆಗಳ ನಿರ್ಮಾಣ ಮಾಡ್ತಿದ್ದಾರೆ ಸ್ವಾಮೀಜಿಯವರು. ಆ ಸಂದರ್ಭದಲ್ಲಿ ಖಜಾನೆಯಲ್ಲಿ ದುಡ್ಡಿನ ಅಭಾವ ಆಗುತ್ತೆ. ಆಗ ಸ್ವಾಮೀಜಿಯವರು ಮರೆಯುತ್ತಾರೆ. ಸ್ವಾಮೀಜಿ ಮತ್ತು ಇಲ್ಲಿ ಕೆರೆ ದುಡ್ಡಿನ ಅಭಾವ ಆಗುತ್ತೆ. ಆಗ ಹೇಗೆ ಮಾಡ್ಬೇಕಂದಾಗ ಏನು ಚಿಂತೆ ಮಾಡಬೇಡಿ, ಶಿವಗ್ರಹ ಇದೆ ಅಂತ ಮುಂದುವರಿಸಿದೆ ಅಂತ ಮುಂದುವರಿಸ್ತಾರೆ. ಆವತ್ತಿನ ಕಾಲದಲ್ಲಿ ಅವತ್ತಿನ ಕೂಲಿ ಅವತ್ತೇ ಕೊಡ್ತಕ್ಕಂಥ ಪದ್ಧತಿ ಇರುತ್ತೆ. ಆಗ ಭಾಳ ಅಭಾವ ಇರ್ತಕ್ಕ ಒಂದು ಇದು. ಸೊ ಸಂಜೆ ಹೋದಾಗ ಎಲ್ಲರೂ ಮರಳುಗುಡ್ಡೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಮರಳುಗುಡ್ಡೆ ಮಾಡ್ಕೊಂಡಾಗ ಸ್ವಾಮೀಜಿಯವ್ರ ಲೈನಿಗೆ ಕುದಿಸ್ಕೊಂಡು ಮರಳುಗುಡ್ಡೆ ಮಾಡಿಸಿ ಆ ಬೆತ್ತವನ್ನು ಬಿಡಿಸಿ ಮಾಡಿದಷ್ಟು ಇಡೀ ಭಿಕ್ಷೆ ಅಂತ ಸ್ವಾಮೀಜಿಯವ್ರು ಬಿಡ್ಸ್ಕೊಂಡು ಹೋಗ್ತಾರೆ. ಯಾರ್ಯಾರು ಎಷ್ಟೆಷ್ಟು ಅವ್ರು ಪರಿಶ್ರಮ ಮಾಡ್ತಾರೆ ಅಷ್ಟು ಸಿಗುತ್ತೆ. ಅಷ್ಟು ಅವರಿಗೆ ಅವತ್ತಿನ ಕಾಲದ ನಾಣ್ಯಗಳು ಸಿಗುತ್ತೆ. ಮರಳಿನ ಗುಡ್ಡೆ ನಾಣ್ಯ ಸಿಗುತ್ತೆ. ಕಷ್ಟಪಟ್ಟು 1 ಆಣೆ 2 ಆಣೆ ಆ ರೀತಿ ಸಿಗುತ್ತೆ. ಯಾವ ರೀತಿ ಕಷ್ಟಪಟ್ಟಿರ್ತಾರೆ ಆ ರೀತಿ ಕಷ್ಟ. ಬಸರೆಣ್ಣ ಮಗಳಿರ್ತಾಳೆ, ಆ ಬಸರೆಣ್ಣ ಮಗಳಿಗೆ 2 ಕೂಲಿ ಸಿಗುತ್ತೆ. ಆಗ ಸ್ವಾಮೀಜಿ ನಾನು ಬಂದಿರೋದು ಒಬ್ಳೆ, 2 ಕೂಲಿಗೆ ಬಂದಿದ್ದೆ. ಅಮ್ಮ ನೀನು ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಸಮೇತ ಶ್ರಮ ಮಾಡಿದೆ, ಹಾಗಾಗಿ ದೇವರು ಕರುಣಿಸಿದ್ದೇನೆ. ಇದ್ರ ಉದ್ದೇಶ ಇಷ್ಟೇ, ಮಾಡಿದಷ್ಟು ಬಗ್ಗೆ ಎಷ್ಟು ನೀವು ಶ್ರಮ ಮಾಡ್ತಾರೋ ಅಷ್ಟು ಫಲ ಕಟ್ಟಿಟ್ಟ ಭಕ್ತಿ ಯಾವತ್ತಿಗೂ ಇಲ್ಲ. ಹಾಗಾಗಿ ನೀವು ಶ್ರಮ ಮಾಡಿ, ನಿಮ್ಮ ಶ್ರಮ ಮಾಡಿ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಒಂದು ಅನುಗ್ರಹ ಮಾಡ್ತಾರೆ ಅಂತ ಉದ್ದೇಶ. ಆಮೇಲೆ ಸತ್ಯಮೇ ಬದುಕಿಸಿದಂಥ ಹಾಲು ಅಂತ ಒಂದಿದೆ. ಅಂದರೆ ಸ್ವಾಮೀಜಿಯವ್ರ ಪಡೆಯಪ್ಪನವನ್ನು ಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗುತ್ತೆ. ಆ ಮನೆಯಲ್ಲಿ ಒಬ್ಬ ಬಡ ಹೆಣ್ಣು ಮಗಳು ಬಂದು ಹಾಲು ಕೇಳ್ತಾಳೆ, ಅಮ್ಮ ಒಂದು ಹಾಲು ಕೊಡಮ್ಮ ನನ್ನ ಹೋಗಿ ಅಂತ. ಅಯ್ಯಮ್ಮ ಸುಳ್ಳು ಹೇಳ್ತಾಳೆ, ಹಾಲೆ ಕರೆದಿಲ್ಲ ಇವತ್ತು, ಎಣ್ಣೆ ನೆಗದು ಬೀಳ ಅಂತಂದಾಗ. ಆಗ ನೆಗದು ಬೀಳ ಅಂತ ತಕ್ಷಣ ಏನಾಗುತ್ತೆ, ಆ ಎಮ್ಮೆ ಹೊರಗಡೆ ಸತ್ತು ಹೋಗ್ಬಿಡ್ತದೆ. ಹೊರಗಡೆ ಬಂದು ನೋಡಿದಾಗ ಎಣ್ಣೆ ಸತ್ತೋಗಿರುತ್ತೆ. ಗೋಳಾಡ್ತಾಳೆ, ಅಮ್ಮ ಸ್ವಾಮೀಜಿ ನಮ್ಮ ಎಮ್ಮೆ ಸತ್ತೋಯ್ತು ಅಂತ. ನೀನು ಹೇಳ್ದಲ್ಲಮ್ಮ, ಒಬ್ಬ ಬಡಪಾಯಿ ಮಗುವಿಗೆ ಹಾಲು ಕೊಡ್ಲಿಲ್ಲ ಎಮ್ಮೆ ಏನಿದ್ರೆ ಬಿಟ್ಟರೆ ತಪ್ಪಾಯ್ತು ಸ್ವಾಮಿ ಅಂತ ಹೇಳ್ಬಿಟ್ಟೆ. ಮಹಿಷಿ ಎದ್ದು ಅಂತ ಹೇಳ್ಬಿಟ್ಟು ಅವರು ಪ್ರೋಕ್ಷಣೆ ಮಾಡಿದಾಗ ಅದೇನು ಅಮೃತ ಇದನ್ನು ಪ್ರೋಕ್ಷಣೆ ಮಾಡಿದಾಗ ಎದ್ದು ಬರುತ್ತೆ. ಸೊ ಆ ಹಾಲನ್ನು ಕರೆದುಬಿಟ್ಟು ಎಲ್ಲ ಗ್ರಾಮದವರೆಗೂ ಅಂದಿಸ್ತಾರೆ. ಸೊ ಆನಂತರ ಏನಾಗುತ್ತೆ, ಇನ್ನೊಂದು ಮಹಿಮೆ ಏನಂದರೆ ಪಣಿಯಪ್ಪನಿಗೆ 2 ಮಕ್ಕಳಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಆ ಕೊನೆ ಅಂತಿಮ ಕಾಲದಲ್ಲಿ ಏನಾಗುತ್ತೆ, ಸ್ವಾಮೀಜಿಯವರು ಒಂದು ವಾಗ್ದಾನ ಮಾಡೋಗ್ತಾರೆ. 3 ದಿನ ಯಾವುದೇ ಕಾರಣಕ್ಕೂ ನೀವು ಬಾಗಿಲು ತೆಗಿಬೇಡ್ರಿ ಅದನ್ನು ಹೇಳಿಬಿಟ್ಟು ಹೋಗ್ತಾರೆ. ಪಣಿಯಪ್ಪನವ್ರಿಗೂ ಸ್ವಾಮೀಜಿಯರಿಗೂ ಬಹಳ ಒಂದು ಅವಿಭಕ್ತ ಒಂದು ಸಂಬಂಧ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅವ್ರನ್ನ ಬಿಟ್ಟಿರೋ ಒಂದು ಇರಲ್ಲ, ಅವ್ರಿಗೆ ಒಂದು ಭಕ್ತಿಯ ಮಮಕಾರ ಅಷ್ಟೊಂದು ಇರುತ್ತೆ. ನಾನು ಸ್ವಾಮೀಜಿಯರು ಬಿಟ್ಟಿರೋ ಕಾಲ ಏನಾದರೂ ಮಾಡಿ ನಾನು ನೋಡೇ ಬಿಡುತ್ತೆ ಏನಾಗಲಿ ಅಂತ ಹೋಗಿ ಬಾಳ್ತಿರ್ತಾರೆ. ಸ್ವಾಮೀಜಿಯವರು ಕೋಪಗೊಂಡ್ಬಿಡ್ತಾರೆ, ನನ್ನ ಮಾತನ್ನು ಧಿಕ್ಕರಿಸಿದ ನಿನ್ನ ವಂಶ ಒಳಗಡೆ ಇರ್ತಾರೆ ಆ ಗುಹೆಯಲ್ಲಿ ಏಕಾದಶಿ ಮಠದಲ್ಲಿ. ಈಗಲೂ ಇದಲ್ಲ, ಅಲ್ಲಿ ಸಮಾಧಿ ಆಗಿದೆಯಲ್ಲ ಆ ಒಂದು ಸ್ಥಳದಲ್ಲಿ. ಅದು ಧಿಕ್ಕರಿಸ್ತಾ ಇದೆಯಲ್ಲ ಅಂತ ನಿನ್ನ ವಂಶ ನಿರ್ವಂಶ ಅಲ್ಲ ಅಂತ ಶಾಪ ಕೊಡ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಬೇಡಿಕೆ ಅಂತಾರೆ, ಸ್ವಾಮಿ ನೀನೇ ಬೆಳೆಸಿದ್ದೆ ನನ್ನ, ಇಲ್ಲ ನೀನೇ ಸುಟ್ಟು ಇಲ್ಲ ಅಂತಂದು ಅನುಗ್ರಹ ಮಾಡುವಂತ. ಆವಾಗ ಪಣಿಯಪ್ಪನ ಮೇಲೆ ಭಕ್ತಿ ಅಲ್ಲ ನಾನು ಸೇವೆ ಮಾಡಿದೆಯಪ್ಪ, ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ನಿನ್ನ ಶಾಪ ಬಿಟ್ಟ ಬಾಣ ಹಿಂದೂ ಮರಳಿ ಬರೋದಿಲ್ಲ, ಹಾಗಾಗಿ ನಿನ್ನ ವಂಶ ಉಳಿಲೂಬಾರ್ದು, ವಂಶಕ್ಕೆ ಒಬ್ಬನೇ ಸಂತಾನ ಇರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಇದರಲ್ಲಿ ನಾವು ಮಾಡ್ಕೊಂಡ್ಬರ್ತೀವಿ. ಈಗ ನಾವು ಅದೇ ವಂಶಸ್ಥರು, ನಾವು ಅಲ್ಲಿ ನಡೆಸಿ ಮಠದಲ್ಲಿ ನಾಯಕ ಜನ ಮಾಡ್ತಾರೆ. ಅದು ಒಂದು ಸಣ್ಣ ಕಥೆ ಏನಂದರೆ, ಸ್ವಾಮಿ ಪಣಿಯಪ್ಪನವರಿಗೆ ಏನೋ ಕಾಯಿಲೆ ಬಿದ್ದಾಗ ಏನಾಗುತ್ತೆ, ಅವ್ರ ಮನೆ ಇರ್ತಕ್ಕಂಥವ್ರು ಹೋಗ್ಬಿಟ್ಟು ಹೇಳಿದ್ರೆ ಹೋಗಿ ನೋಡ್ಕೊಂಬಪ್ಪ ಅಂದಾಗ, ಆ ಒಂದು ಸಂದರ್ಭದಲ್ಲಿ ದೀಪ ಏನೋ ಒಂದು ಹಚ್ತಾರೆ ಅಂತ ಒಂದು ಪ್ರತಿ ದಿವಸ ಇದಕ್ಕೆ
ಆವಾಗ ನಿಮ್ಮಂತರ ನೀವು ಇಲ್ಲೇ ಮಾಡ್ಕೊಳ್ರಿ ಪಣಿಯ ವಂಶಸ್ಥರು ಅಲ್ಲೇ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ವಾಗ್ದಾನ ಮಾಡ್ತಾರೆ. ಹಾಗಾಗಿ ಈ ಒಳಮಠದಲ್ಲಿ ನಾವು ಪೂಜೆ ಮಾಡ್ತೀವಿ, ಹೊರ ಮಠದಲ್ಲಿ ಅವರ ವಂಶಸ್ಥರು ಪೂಜೆ ಮಾಡುವಂತ. ಮುಖ್ಯವಾಗಿ ಏನಂದ್ರೆ ಅಭಿಷೇಕ ನಡೆಯುತ್ತೆ ಪ್ರತಿದಿನ. ನಿತ್ಯ ರುದ್ರಾಭಿಷೇಕ ನಡೆಯುತ್ತೆ. ನಿತ್ಯ ರುದ್ರಾಭಿಷೇಕ ಬೆಳಿಗ್ಗೆ 8 ಗಂಟೆಯಿಂದ 10 ಇರುತ್ತೆ. ಮತ್ತು 2 ಹೊತ್ತು ಪ್ರಸಾದ ವ್ಯವಸ್ಥೆ ಇರುತ್ತೆ. ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಪ್ರಸಾದ ಇರುತ್ತೆ. ಶಾಲೆ ಇದೆ, ವೀರಶೈವ ಪಾಠಶಾಲೆಯನ್ನು ಶುರು ಮಾಡಿದ್ದಾರೆ ನಮ್ಮ ಈ ಒಂದು ನಾಯಕನಹಟ್ಟಿ ದೇವಸ್ಥಾನದಲ್ಲಿ. ವೀರಶೈವ ಪಾಠನೂ ಅಂದರೆ ಸಂಸ್ಕೃತನ ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಮ್ಮ ಕರ್ನಾಟಕ ಸರ್ಕಾರದವರು ಇಲ್ಲಿ ನಮ್ಮನ್ನು ನಡೆಸ್ಕೊಳ್ಳೋಕ್ಕೆ ಅನುಕೂಲ ಮಾಡ್ತಾರೆ. ಇನ್ನೊಂದು ಏನಂದರೆ ವಿಶೇಷ ಇಲ್ಲ, ಸಂತಾನ ಭಾಗ್ಯದಲ್ಲಿ ಒಂದು ವಿಶೇಷತೆ ಇದೆ. ಅಂದರೆ ತಿಪ್ಪೇರುದ್ರ ಸ್ವಾಮಿಗಳ ತೊಟ್ಲು ಸೇವೆ ಅಂತ ಮಾಡಿದರೆ ಅನೇಕ ವರ್ಷಗಳು ಸಂತಾನ ಇಲ್ಲದ ಸಮೇತ ದಂಪತಿಗಳಿಗೆ ಸಂತಾನ ಆಗಿ ಹೋಗಿದೆ, ಸಂತಾನ ಆಗಿದೆ. ಹಾಗಾಗಿ ಅದನ್ನು ಸಾಕಷ್ಟು ಜನ ಇಲ್ಲಿ ಬಂದು ನೆರವೇರಿಸ ತೊಟ್ಲು ಸೇವೆ ಯಾವಾಗ ಬೇಕಿದ್ರು ದಂಪತಿಗಳು ಬಂದು ಸ್ವಾಮಿ ದೇವರಿಗೆ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡಿದರೆ ಅಲ್ಲಿ ಪೂಜೆ ಮಾಡೋದಕ್ಕೆ ಅದು ವಿಶೇಷತೆ. ಹಾಗಾಗಿ ಸಾಕಷ್ಟು ಜನ ಆಗಿರ್ತಕ್ಕಂಥದ್ದೇ. ಆಗಲಿ ಗುರುಗಳೇ, ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಿ, ಬಹಳ ಧನ್ಯವಾದಗಳು.